ಮೈ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಅಂದರೆ ನನ್ನ ಮೌಲ್ಯಗಳು ಮತ್ತು ನೀತಿಶಾಸ್ತ್ರಗಳು. ಈ ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಅದಕ್ಕಾಗಿ ರೀಸ್ಟಾರ್ಟ್ ಆಯ್ಕೆ ಮಾಡುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. ಈಗ ಮೌಲ್ಯಮಾಪನ ಆರಂಭಿಸುವುದು. ಪ್ರಶ್ನೆಗಳನ್ನು ಉತ್ತರಿಸುವ ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. Values and ethics help us to build good. ಮೊದಲನೇ ಪ್ರಶ್ನೆ, ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಹೆಲ್ಪ್ಸ್ ಅಸ್ ಟು ಬಿಲ್ಡ್ ಗುಡ್ ಡ್ಯಾಶ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಮೌಲ್ಯಗಳು ಮತ್ತು ನೀತಿ ಪಾಠಗಳು ನಮಗೆ ಏನನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗಿವೆ. ಆಯ್ಕೆಗಳು: ಎ ಗೇಮ್ಸ್ ಆಟಗಳು, ಬಿ ಬಿಹೇವಿಯರ್ ನಡತೆ, ಸಿ ಸ್ಟಡೀಸ್ ಅಧ್ಯಯನಗಳು, ಡಿ ರೆಂಟ್ ಬಾಡಿಗೆ. ಮೌಲ್ಯಗಳು ಮತ್ತು ನೀತಿಶಾಸ್ತ್ರಗಳು ನಮಗೆ ಒಳ್ಳೆಯ ನಡತೆಯನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗಿವೆ. ಬಿಹೇವಿಯರ್ ಅಂದರೆ ನಡತೆ. ಬಿಹೇವಿಯರ್ ಆಯ್ಕೆ ಮಾಡಿ ಉತ್ತರವನ್ನು ಸಲ್ಲಿಸುವುದು. ಗೇಮ್ಸ್ ಆಟಗಳು, ಸ್ಟಡೀಸ್ ಅಧ್ಯಯನಗಳು ಮತ್ತು ರೆಂಟ್ ಬಾಡಿಗೆ ಈ ಆಯ್ಕೆಗಳು ತಪ್ಪಾಗಿವೆ. ಬಿಹೇವಿಯರ್ ನಡತೆ ಆಯ್ಕೆ ಮಾಡಿ ಉತ್ತರವನ್ನು ಸಲ್ಲಿಸುವುದು. Wow, that is correct. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. Values decide the dash of a person. ಎರಡನೇ ಪ್ರಶ್ನೆ, ವ್ಯಾಲ್ಯೂಸ್ ಡಿಸೈಡ್ ದ ಡ್ಯಾಶ್ ಆಫ್ ಎ ಪರ್ಸನ್. ಈ ಪ್ರಶ್ನೆಯ ಅರ್ಥ, ಮೌಲ್ಯಗಳು ವ್ಯಕ್ತಿಯ ಬಗ್ಗೆ ಏನನ್ನು ನಿರ್ಧರಿಸುತ್ತವೆ. ಆಯ್ಕೆಗಳು: ಎ ಕ್ಯಾರೆಕ್ಟರ್ ಚರಿತ್ರೆ, ಬಿ ಲ್ಯಾಪ್ಟಾಪ್ ಕಂಪ್ಯೂಟರ್, ಸಿ ಹೋಮ್ ಮನೆ, ಡಿ ಸಿಸ್ಟಮ್ ವ್ಯವಸ್ಥೆ. ಮೌಲ್ಯಗಳು ವ್ಯಕ್ತಿಯ ಚರಿತ್ರೆಯನ್ನು ನಿರ್ಧರಿಸುತ್ತವೆ. ಕಂಪ್ಯೂಟರ್ ಮನೆ ಮತ್ತು ವ್ಯವಸ್ಥೆಗಳನ್ನು ನಿರ್ಧರಿಸುವುದಿಲ್ಲ. ಕ್ಯಾರೆಕ್ಟರ್ ಅಂದರೆ ಚರಿತ್ರೆ. ಕ್ಯಾರೆಕ್ಟರ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಓದುವುದು. It is not good to forward dash on social media. ಮೂರನೇ ಪ್ರಶ್ನೆ, ಇಟ್ ಈಸ್ ನಾಟ್ ಗುಡ್ ಟು ಫಾರ್ವರ್ಡ್ ಡ್ಯಾಶ್ ಡ್ಯಾಶ್ ಆನ್ ಸೋಷಿಯಲ್ ಮೀಡಿಯಾ. ಈ ಪ್ರಶ್ನೆಯ ಅರ್ಥ, ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ರವಾನೆ ಮಾಡುವುದು ಸರಿ ಅಲ್ಲ. ಆಯ್ಕೆಗಳು: ಎ ಫೇಕ್ ನ್ಯೂಸ್ ಅಂದರೆ ಸುಳ್ಳು ಸುದ್ದಿಗಳು, ಬಿ ಮೆಸೇಜಸ್ ಅಂದರೆ ಸಂದೇಶಗಳು, ಸಿ ಗ್ರೀಟಿಂಗ್ಸ್ ಅಂದರೆ ಶುಭಾಶಯಗಳು, ಡಿ ಸಾಂಗ್ಸ್ ಅಂದರೆ ಹಾಡುಗಳು. ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಮೆಸೇಜ್ ಸಂದೇಶಗಳನ್ನು, ಗ್ರೀಟಿಂಗ್ಸ್ ಶುಭಾಶಯಗಳನ್ನು, ಸಾಂಗ್ಸ್ ಹಾಡುಗಳನ್ನು ಮಾತ್ರ ರವಾನೆ ಮಾಡಬೇಕು. ಆದರೆ ಫೇಕ್ ನ್ಯೂಸ್ ಅಂದರೆ ಸುಳ್ಳು ಸುದ್ದಿಗಳನ್ನು ರವಾನೆ ಮಾಡಬಾರದು. ಫೇಕ್ ನ್ಯೂಸ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. That's correct. You're amazing. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. A person who respects and follows the law of a country is a. ನಾಲ್ಕನೇ ಪ್ರಶ್ನೆ. A person who respects and follows the law of a country is a dash dash. ಈ ಪ್ರಶ್ನೆಯ ಅರ್ಥ, ದೇಶದ ಕಾನೂನು ಪಾಲಿಸುವ ಮತ್ತು ಆದರ ಕೊಡುವ ವ್ಯಕ್ತಿ ಯಾರು. ಆಯ್ಕೆಗಳು: ಎ ಬಿಸ್ನೆಸ್ ಮ್ಯಾನ್ ಅಂದರೆ ಉದ್ಯಮಿ, ಬಿ ಬ್ಯಾಡ್ ಎಂಪ್ಲಾಯಿ ಕೆಟ್ಟ ನೌಕರ, ಸಿ ರಿಸ್ಪಾನ್ಸಿಬಲ್ ಸಿಟಿಸನ್ ಅಂದರೆ ಜವಾಬ್ದಾರಿಯುತ ಪ್ರಜೆ, ಡಿ
ಸ್ಮಾಲ್ ಕಿಡ್ ಅಂದರೆ ಪುಟ್ಟ ಮಗು. ದೇಶದ ಕಾನೂನು ಪಾಲಿಸುವ ಮತ್ತು ಆದರ ಕೊಡುವ ವ್ಯಕ್ತಿ ಒಬ್ಬ ಒಳ್ಳೆಯ ಜವಾಬ್ದಾರಿಯುತ ಪ್ರಜೆ ಆಗಿರುತ್ತಾನೆ. ಸಿ. ರೆಸ್ಪಾನ್ಸಿಬಲ್ ಸಿಟಿಸನ್ ಅಂದರೆ ಜವಾಬ್ದಾರಿಯುತ ಪ್ರಜೆ ಆಯ್ಕೆ ಮಾಡಿ ಉತ್ತರ ಸಲ್ಲಿಸಬೇಕು. ಬಿಸ್ನೆಸ್ ಮ್ಯಾನ್, ಬ್ಯಾಡ್ ಎಂಪ್ಲಾಯಿ, ಸ್ಮಾಲ್ ಕಿಡ್ ಈ ಆಯ್ಕೆಗಳು ತಪ್ಪಾಗಿರುತ್ತವೆ. Awesome. Correct again. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Rita found someone's purse in the office. She gives it to the office manager. This shows that she has. ಐದನೇ ಪ್ರಶ್ನೆ. ರೀತಾ ಫೌಂಡ್ ಸಮ್ವನ್ಸ್ ಪರ್ಸ್ ಇನ್ ದ ಆಫೀಸ್. ಶಿ ಗಿವ್ಸ್ ಇಟ್ ಟು ದ ಆಫೀಸ್ ಮ್ಯಾನೇಜರ್. ದಿಸ್ ಶೋಸ್ ದ್ಯಾಟ್ ಶಿ ಹ್ಯಾಸ್ ಡ್ಯಾಶ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಕಚೇರಿಯಲ್ಲಿ ರೀತಾಳಿಗೆ ಪರ್ಸ್ ಸಿಗುತ್ತದೆ. ಅವಳು ಅದನ್ನು ಕಚೇರಿಯ ವ್ಯವಸ್ಥಾಪಕರಿಗೆ ಒಪ್ಪಿಸುತ್ತಾಳೆ. ಇದು ಅವಳ ಬಗ್ಗೆ ಏನನ್ನು ತೋರಿಸುತ್ತದೆ? ಎ. ಪಿಲ್ಲರ್, ಗೋಡೆ. ಬಿ. ಆನೆಸ್ಟಿ, ಪ್ರಾಮಾಣಿಕತೆ. ಸಿ. ಆ್ಯಂಗರ್, ಸಿಟ್ಟು. ಡಿ. ಫ್ರೆಂಡ್ಶಿಪ್, ಗೆಳೆತನ. ರೀತಾಳು ತನಗೆ ಸಿಕ್ಕಿರುವ ಪರ್ಸ್ ಅನ್ನು ಕಚೇರಿಯ ವ್ಯವಸ್ಥಾಪಕರಿಗೆ ಒಪ್ಪಿಸಿರುವುದು ಅವಳ ಪ್ರಾಮಾಣಿಕತೆಯನ್ನು ತೋರಿಸುತ್ತದೆ. ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. ಪಿಲ್ಲರ್, ಆ್ಯಂಗರ್ ಮತ್ತು ಫ್ರೆಂಡ್ಶಿಪ್ ಈ ಆಯ್ಕೆಗಳು ತಪ್ಪಾಗಿವೆ. Congratulations, you got it right. ಸರಿಯಾದ ಉತ್ತರ